ಸ್ನೇಹಿತರೆ, ಬಹಳ ಹಿಂದಿನ ಕಾಲದಲ್ಲಿ ಅಮೃತವನ ಎಂಬ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ವಿದ್ಯಾಧರ್ ಎಂಬ ಹೆಸರಿನ ಕಟ್ಟಡಗಳನ್ನು ಕಟ್ಟುವ ವ್ಯಕ್ತಿ ವಾಸವಾಗಿದ್ದ. ಅವನಿಗೆ ಕಲ್ಯಾಣಿ ಎಂಬ ಗುಣವಂತೆಯಾದ ಹೆಂಡತಿ ಮತ್ತು ರೋಹನ್ ಎಂಬ ಒಬ್ಬ ಮುದ್ದಾದ ಮಗನಿದ್ದ. ವಿದ್ಯಾಧರನಿಗೆ ಜ್ಯೋತಿಷ್ಯ ಮತ್ತು ಭವಿಷ್ಯ ಹೇಳುವವರ ಮೇಲೆ ಅಪಾರವಾದ ನಂಬಿಕೆಯಿತ್ತು. ಅವನು ಯಾವುದೇ ಹೊಸ ಕೆಲಸವನ್ನು ಶುರು ಮಾಡುವ ಮುನ್ನ ಭವಿಷ್ಯ ಕೇಳದೆ ಮುಂದೆ ಹೆಜ್ಜೆ ಇಡುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ವಿದ್ಯಾಧರನಿಗೆ ದೂರದ ರಾಜ್ಯದಲ್ಲಿ ಜಮೀನ್ದಾರರ ಕೋಟೆ ನಿರ್ಮಾಣ ಮಾಡಿಕೊಡುವ ಕೆಲಸ ಒದಗಿ ಬಂತು. ಕೋಟೆ ಕಟ್ಟಲು ಕನಿಷ್ಠ ವರ್ಷಗಳೇ ಬೇಕಾಗುತ್ತಿದ್ದವು. ಆಗ ವಿದ್ಯಾಧರ್ ತನ್ನ ಮಡದಿಯನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದನು. ಈಗ ಆಕೆ ಗರ್ಭಿಣಿಯಾದ ಕಾರಣ ಆಕೆಯ ಬಳಿ ತನ್ನ 12 ವರ್ಷದ ಮಗ ರೋಹನ್ನನ್ನು ಬಿಟ್ಟು ಹೊರಡಲು ಅನುವಾದ. ಪ್ರಯಾಣಕ್ಕೆ ಹೊರಡುವ ಮುನ್ನ ತನ್ನ ಅಭ್ಯಾಸದಂತೆ ಭವಿಷ್ಯ ಕೇಳಲು ಒಬ್ಬ ವೃದ್ಧೆಯ ಬಳಿ ಹೋದ. ಆ ವೃದ್ಧೆ ಅವನ ಕೈಗೆರೆಗಳನ್ನು ನೋಡಿ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ಅವಳು ವಿದ್ಯಾಧರನ ಮುಖ ನೋಡಿ, ನಿನ್ನ ಹೆಂಡತಿ ಈಗ ಗರ್ಭಿಣಿಯಾಗಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ಹೆಣ್ಣು ಮಗು. ಆದರೆ ಆ ಹೆಣ್ಣು ಮಗುವಿನಿಂದಲೇ ನಿನ್ನ ಮಗನ ಪ್ರಾಣಕ್ಕೆ ಕುತ್ತು ಬರುತ್ತದೆ. ಈಗ ಹುಟ್ಟುತ್ತಿರುವ ನಿನ್ನ ಮಗಳೇ ನಿನ್ನ ಮಗನ ಸಾವಿಗೆ ಕಾರಣಳಾಗುತ್ತಾಳೆ ಎಂದು ಭವಿಷ್ಯ ನುಡಿದಳು. ಇದನ್ನು ಕೇಳಿ ವಿದ್ಯಾಧರ ಆಘಾತಗೊಂಡನು. ತನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ತನ್ನ ಏಕೈಕ ಮಗನ ಪ್ರಾಣಕ್ಕೆ ಎಲ್ಲಿ ಅಪಾಯ ಬರುತ್ತದೆಯೋ ಎಂಬ ಭಯ ಅವನ ಮನಸ್ಸಿನಲ್ಲಿ ಮನೆ ಮಾಡಿತು. ತಾನು ಕೆಲಸಕ್ಕೆ ಹೋಗುವ ಮುನ್ನವೇ ಹೆಂಡತಿಗೆ ಹೆರಿಗೆಯಾದರೆ ಆ ಮಗುವನ್ನು ತಾನೇ ಮುಗಿಸಿಬಿಡಬಹುದು ಎಂದು ಕಾಯತೊಡಗಿದನು. ಆದರೆ ಹೆರಿಗೆಯ ಸಮಯ ಮುಂದಕ್ಕೆ ಹೋಯಿತು ಮತ್ತು ಜಮೀನ್ದಾರರ ಕೋಟೆಯ ಕೆಲಸಕ್ಕಾಗಿ ಪ್ರಯಾಣ ಬೆಳೆಸುವುದು ಅನಿವಾರ್ಯವಾಯಿತು. ಹೊರಡುವ ಮುನ್ನ ಅವನು ತನ್ನ ಮಗ ರೋಹನ್ನನ್ನು ಹತ್ತಿರ ಕರೆದನು. ಮಗನೇ, ಆ ಭವಿಷ್ಯ ಹೇಳುವ ವೃದ್ಧೆ ನುಡಿದ ಮಾತುಗಳನ್ನು ನೀನು ಕೂಡ ಕೇಳಿಸಿಕೊಂಡಿದ್ದೀಯಾ? ಆಕೆಯ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಆಕೆ ಹೇಳಿದ ಹಾಗೆಯೇ ನಡೆಯುತ್ತದೆ. ಒಂದು ವೇಳೆ ನಿನ್ನ ತಾಯಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ಯಾವುದೇ ಕಾರಣಕ್ಕೂ ಆ ಮಗುವನ್ನು ಬದುಕಲು ಬಿಡಬೇಡ. ಆ ಮಗು ನಮ್ಮ ವಂಶಕ್ಕೆ ಕಂಟಕವಾಗಿದ್ದಾಳೆ ಮತ್ತು ನಿನ್ನ ಪ್ರಾಣಕ್ಕೆ ಕುತ್ತು ತರುತ್ತಾಳೆ. ಅವಳನ್ನು ತಕ್ಷಣವೇ ಕೊಂದುಬಿಡು. ನನ್ನ ಈ ಮಾತನ್ನು ಮರೆಯಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿದ. ತಂದೆಯ ಮಾತಿಗೆ ಮಗ ರೋಹನ್ ಸಮ್ಮತಿಸಿ, ನೀವು ಹೇಳಿದಂತೆಯೇ ಮಾಡುತ್ತೇನೆ, ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ ಎಂದು ಮಾತು ಕೊಟ್ಟ. ಮಗನ ಮಾತಿನಿಂದ ಸಮಾಧಾನಗೊಂಡ ವಿದ್ಯಾಧರ್ ತನ್ನ ಕಾರ್ಮಿಕರೊಂದಿಗೆ ಜಮೀನ್ದಾರರ ಊರಿಗೆ ಪ್ರಯಾಣವನ್ನು ಬೆಳೆಸಿದ. ಕೆಲವು ದಿನಗಳ ನಂತರ ಆತನ ಹೆಂಡತಿ ಕಲ್ಯಾಣಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆ ಭವಿಷ್ಯ ಹೇಳುವ ವೃದ್ಧೆಯ ಮಾತು ಅಕ್ಷರಶಃ ನಿಜವಾಗಿತ್ತು. ಆ ಪುಟ್ಟ ಕಂದಮ್ಮ ನೋಡಲು ಸಾಕ್ಷಾತ್ ಚಂದ್ರನಷ್ಟೇ ಸುಂದರವಾಗಿದ್ದಳು. ಕಲ್ಯಾಣಿ ತನ್ನ ಮಗಳಿಗೆ ಮಧುರಾ ಎಂದು ಹೆಸರಿಟ್ಟಳು. ಅಣ್ಣ ರೋಹನ್ ತನ್ನ ಪುಟ್ಟ ತಂಗಿಯನ್ನು ಕಂಡು ಬಹಳ ಆನಂದಪಟ್ಟನು. ತಂಗಿಯ ಮುಗ್ಧ ಮುಖವನ್ನು ನೋಡಿ ಅವನಿಗೆ ಕೊಲ್ಲಲು ಮನಸ್ಸು ಒಪ್ಪಲಿಲ್ಲ. ಇವಳು ಇನ್ನೂ ಚಿಕ್ಕ ಕಂದಮ್ಮ, ಇವಳನ್ನು ಕೊಂದರೆ ತಾಯಿಗೆ ಅಪಾರವಾದ ದುಃಖವಾಗುತ್ತದೆ. ಇವಳು ಸ್ವಲ್ಪ ದೊಡ್ಡವಳಾಗುವವರೆಗೂ ಕಾಯೋಣ ಎಂದು ರೋಹನ್ ತನ್ನ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿದ. ದಿನಗಳು ಕಳೆದಂತೆ ತಂಗಿಯ ಮೇಲಿನ ಅವನ ಪ್ರೀತಿ ಹೆಚ್ಚಾಗುತ್ತಲೇ ಹೋಯಿತು. ಅವನು ಮಧುರಾಳನ್ನು ಬಿಟ್ಟಿರಲಾಗದೆ ಆಕೆಯ ಜೊತೆಯಲ್ಲಿಯೇ ಕಾಲ ಕಳೆಯುತ್ತಿದ್ದನು. ತಂದೆ ಕೆಲಸದಿಂದ ಮರಳಿ ಬಂದಾಗ ಈ ಸುಂದರವಾದ ಮಗುವನ್ನು ನೋಡಿ ಖಂಡಿತವಾಗಿಯೂ ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ. ನನ್ನ ತಂಗಿ ನನಗೆ ಅಪಾಯ ಮಾಡುವವಳಲ್ಲ ಎಂದು ತಂದೆಯ ಮನವೊಲಿಸುತ್ತೇನೆ ಎಂದು ರೋಹನ್ ಯೋಚಿಸಿದ. ಜೊತೆಗೆ ಕಲ್ಯಾಣಿ ಬಳಿ ತನ್ನ ತಂದೆ ಹೇಳಿದ್ದ ಮಾತನ್ನು ಕೂಡ ಹೇಳಿದ. ಇದನ್ನು ಕೇಳಿ ಕಲ್ಯಾಣಿಗೆ ಸಿಡಿಲು ಬಡಿದಂತಾಯಿತು. ತನ್ನ ಮಗನಿಗೆ ತನ್ನ ಮಗಳೇ ಮೃತ್ಯುವಾಗಿದ್ದಾಳೆ ಎಂದು ದುಃಖಪಡಬೇಕೋ, ಹೆತ್ತ ತಂದೆಯೇ ತನ್ನ ಮಗಳಿಗೆ ಕತ್ತಿ ಮಸೆಯುತ್ತಿದ್ದಾನೆ ಎಂದು ಬಾಧೆ ಪಡಬೇಕೋ ತಿಳಿಯದೆ ಕಣ್ಣೀರಾಕಿದಳು. ಹೀಗೆಯೇ 1.5 ವರ್ಷ ಉರುಳಿತು. ಕೆಲಸಕ್ಕೆ ಹೋಗಿದ್ದ ವಿದ್ಯಾಧರ್ ವಾಪಸ್ ಬರುವ ಸಮಯ ಹತ್ತಿರವಾಯಿತು. ತಂದೆ ಬಂದು ತನ್ನ ತಂಗಿಗೆ ಎಲ್ಲಿ ತೊಂದರೆ ಮಾಡುತ್ತಾರೋ ಎಂದು ಹೆದರಿದ ರೋಹನ್ ಪಕ್ಕದ ಮನೆಯವರೊಡನೆ ಸೇರಿ ಒಂದು ರಹಸ್ಯವಾದ ಒಪ್ಪಂದ ಮಾಡಿಕೊಂಡ. ತನ್ನ ತಂಗಿಯನ್ನು ಪಕ್ಕದ ಮನೆಯವರ ಮಗಳೆಂದು ಬಿಂಬಿಸಲು ಮತ್ತು ಅವರ ಗಂಡು ಮಗುವನ್ನು ತನ್ನ ತಮ್ಮನೆಂದು ತಂದೆಯ ಮುಂದೆ ನಾಟಕವಾಡಲು ತೀರ್ಮಾನಿಸಿದ. ವಿದ್ಯಾಧರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದ ಪಕ್ಕದ ಮನೆಯವರು ಕೂಡ ಯಾವುದೇ ಅಡ್ಡಿಪಡಿಸದೆ ಈ ನಾಟಕಕ್ಕೆ ಒಪ್ಪಿಗೆ ಸೂಚಿಸಿದರು. ವಿದ್ಯಾಧರ್ ಮನೆಗೆ ಬಂದಾಗ ರೋಹನ್ ಪಕ್ಕದ ಮನೆಯ ಗಂಡು ಮಗುವನ್ನು ತನ್ನ ತಮ್ಮನೆಂದು ಪರಿಚಯಿಸಿದ. ವಿದ್ಯಾಧರನಿಗೆ ಆಶ್ಚರ್ಯವಾಯಿತು. ಜ್ಯೋತಿಷ್ಯ ಹೇಳುವವಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಆದರೂ ನನಗೆ ಗಂಡು ಮಗು ಹೇಗೆ ಹುಟ್ಟಿತು ಎಂದು ಗೊಂದಲಕ್ಕೊಳಗಾದನು. ಸ್ವಲ್ಪ ದಿನಗಳು ಹೀಗೆ ಕಳೆದವು. ಮಧುರಾ ಆಗಾಗ ಅವರ ಮನೆಗೆ ಬಂದು ತನ್ನ ತಾಯಿಯ ಮಡಿಲಲ್ಲಿ ಆಟವಾಡುತ್ತಿದ್ದಳು. ಆ ಮಗುವಿಗೆ ಈಗ ಮಾತನಾಡಲು ಬರುತ್ತಿತ್ತು. ಒಂದು ದಿನ ಆ ಮಗು ಕಲ್ಯಾಣಿಯನ್ನು ಅಮ್ಮ ಎಂದು ಕರೆದಾಗ ವಿದ್ಯಾಧರ್ಗೆ ಅನುಮಾನ ಬಂದು ಸತ್ಯವನ್ನು ಕೆದಕಿದನು. ಆಗ ಅವನಿಗೆ ತನ್ನ ಮಗ ಮಾಡಿದ ನಾಟಕದ ಅರಿವಾಯಿತು. ಇದರಿಂದ ಕೋಪಗೊಂಡ ವಿದ್ಯಾಧರ್ ತನ್ನ ಆಜ್ಞೆಯನ್ನು ಧಿಕ್ಕರಿಸಿದ ಮಗನ ಮೇಲೆ ತೀವ್ರವಾಗಿ ರೇಗಿದ. ಆ ಹೆಣ್ಣು ಮಗುವನ್ನು ಕೊಂದರೆ ಅಥವಾ ಜೀವಂತವಾಗಿ ಹೂತು ಹಾಕಿದರೆ ಮಾತ್ರ ತಾನು ಈ ಮನೆಯೊಳಗೆ ಕಾಲಿಡುವುದಾಗಿ ಕಠಿಣವಾದ ಷರತ್ತು ವಿಧಿಸಿದ. ತಂದೆಯ ಕೋಪದ ಮುಂದೆ ರೋಹನ್ಗೆ ಬೇರೆ ದಾರಿ ಇರಲಿಲ್ಲ. ತಂಗಿಯನ್ನು ಕೊಲ್ಲುವುದಕ್ಕಿಂತ ಜೀವಂತವಾಗಿ ಮಣ್ಣಿನಲ್ಲಿ ಹೂತು ಹಾಕುವುದು ಸುಲಭ ಎಂದು ಭಾವಿಸಿದ. ಒಂದು ಗುದ್ದಲಿಯನ್ನು ತೆಗೆದುಕೊಂಡು ತನ್ನ ಕುದುರೆಯ ಮೇಲೆ ತಂಗಿಯನ್ನು ಕೂರಿಸಿಕೊಂಡು ಕಾಡಿನ ಕಡೆಗೆ ಹೊರಟ. ಬಹುದೂರದ ಒಂದು ನಿರ್ಜನ ಪ್ರದೇಶಕ್ಕೆ ಬಂದ ನಂತರ ಕುದುರೆಯಿಂದ ಕೆಳಗಿಳಿದು ತಂಗಿಯನ್ನು ಹೂಳಲು ಒಂದು ದೊಡ್ಡ ಗುಂಡಿಯನ್ನು ತೋಡಲು ಶುರುಮಾಡಿದ. ತನ್ನ ಅಣ್ಣ ಗುಂಡಿ ತೋಡುತ್ತಿರುವುದನ್ನು ನೋಡಿದ ಆ ಮುಗ್ಧ ತಂಗಿ ತಾನು ಕೂಡ ಅವನಿಗೆ ಸಹಾಯ ಮಾಡಲು ಮಣ್ಣು ಮತ್ತು ಕಲ್ಲುಗಳನ್ನು ಹೊರಲು ಶುರುಮಾಡಿದಳು. ತನ್ನ ತಂಗಿಯ ಈ ಮುಗ್ಧತೆಯನ್ನು ನೋಡಿ ರೋಹನ್ನ ಹೃದಯ ಚೂರಾಗುತ್ತಿತ್ತು. ಗುಂಡಿ ಸಿದ್ಧವಾದಾಗ ಅವನು ತಂಗಿಯನ್ನು ಅದರೊಳಗೆ ಇಳಿಯಲು ಹೇಳಿದ. ಆಕೆ ಇದೊಂದು ಆಟವಿರಬೇಕು ಎಂದು ಖುಷಿಯಿಂದಲೇ ಗುಂಡಿಯೊಳಗೆ ಇಳಿದಳು. ರೋಹನ್ ಆಕೆಯ ತಲೆಯ ಮೇಲೆ ಕಲ್ಲುಗಳನ್ನು ಜೋಡಿಸಿ ಒಂದು ಸಣ್ಣ ಗುಮ್ಮಟದಂತೆ ನಿರ್ಮಿಸಲು ಶುರುಮಾಡಿದ.
ತಂಗಿ ನಗುತ್ತಾ ತನ್ನ ಅಣ್ಣ ಕಟ್ಟುತ್ತಿದ್ದ ಗುಮ್ಮಟವನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಳು. ಅಲ್ಲಿದ್ದ ಸಣ್ಣ ಪುಟ್ಟ ಬಿರುಕುಗಳನ್ನು ಅವಳೇ ತೋರಿಸುತ್ತಿದ್ದಳು. ರೋಹನ್ ಕಣ್ಣೀರು ಹಾಕುತ್ತಲೇ ಆ ಬಿರುಕುಗಳನ್ನು ಮುಚ್ಚುತ್ತಿದ್ದ. ಅವಳಿಗೆ ತನ್ನ ಅಣ್ಣನ ಅಸಲಿ ಉದ್ದೇಶದ ಬಗ್ಗೆ ಸ್ವಲ್ಪವೂ ಅರಿವಿರಲಿಲ್ಲ. ಆದರೆ ಆ ಗುಮ್ಮಟ ಸಂಪೂರ್ಣವಾಗಿ ಮುಚ್ಚಿ ಕತ್ತಲಾದಾಗ ಮಧುರಾ ಭಯದಿಂದ ಜೋರಾಗಿ ಅಳಲು ಶುರು ಮಾಡಿದಳು. ನನಗೆ ಭಯವಾಗುತ್ತಿದೆ, ನನ್ನನ್ನು ಇಲ್ಲಿಂದ ಹೊರಗೆ ತೆಗೆಯಣ್ಣ ಎಂದು ಅಳತೊಡಗಿದಳು. ತಂಗಿಯ ಅಳುವಿನ ಶಬ್ದ ಕೇಳಿ ರೋಹನ್ನ ಕೈಕಾಲುಗಳು ನಡುಗಲು ಶುರು ಮಾಡಿದವು. ತನ್ನ ತಂಗಿಯ ಸಾವಿಗೆ ತಾನೇ ಕಾರಣನಾಗಿ ನೆಮ್ಮದಿಯಿಂದ ಬದುಕಲು ಹೇಗೆ ಸಾಧ್ಯ ಎಂದು ಅನ್ನಿಸಿತು. ತಕ್ಷಣವೇ ತನ್ನ ಕೈಯಲ್ಲಿದ್ದ ಗುದ್ದಲಿಯಿಂದ ಕಲ್ಲಿನ ಗುಮ್ಮಟವನ್ನು ಒಡೆದು ಹಾಕಿ ತಂಗಿಯನ್ನು ಹೊರಗೆ ತೆಗೆದ. ಮಧುರಾ ಓಡಿ ಬಂದು ತನ್ನ ಅಣ್ಣನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ರೋಹನ್ ಕಣ್ಣೀರಿಡುತ್ತಾ ತನ್ನ ಮನಸ್ಸಿನಲ್ಲೇ ಆಕೆಗೆ ಕ್ಷಮೆ ಕೇಳಿದನು. ನಂತರ ಅವನು ತನ್ನ ತಂಗಿಯನ್ನು ಕುದುರೆಯ ಮೇಲೆ ಕೂರಿಸಿಕೊಂಡು ಬೆಟ್ಟ ಗುಡ್ಡಗಳನ್ನು ದಾಟಿ ಬಹುದೂರ ಸಾಗಿದ. ತಾನು ಮನೆಗೆ ಹೋದರೆ ತಂದೆ ಖಂಡಿತವಾಗಿಯೂ ತಂಗಿಯನ್ನು ಕೊಲ್ಲುತ್ತಾನೆ ಎಂಬ ಭಯ ಅವನಲ್ಲಿತ್ತು. ಇದೆಲ್ಲವೂ ಆ ಭವಿಷ್ಯ ಹೇಳಿದ ಅಜ್ಜಿಯ ಸುಳ್ಳು ಮಾತುಗಳಿಂದಲೇ ಆಗುತ್ತಿರುವುದು ಎಂದು ಮನಸ್ಸಿನಲ್ಲಿಯೇ ನೊಂದುಕೊಂಡನು. ಕುದುರೆಯಲ್ಲಿ ಹೋಗುತ್ತಿದ್ದಾಗ ದಾರಿಯಲ್ಲಿ 2 ಮುದ್ದಾದ ನಾಯಿಮರಿಗಳು ಸಿಕ್ಕವು. ರೋಹನ್ ಅವುಗಳನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡ. ಸ್ವಲ್ಪ ದೂರ ಹೋದಾಗ ಶುದ್ಧವಾದ ಒಂದು ಸುಂದರವಾದ ಸರೋವರ ಕಾಣಿಸಿತು. ಅಣ್ಣ ತಂಗಿ ಇಬ್ಬರೂ ಅಲ್ಲಿ ನೀರು ಕುಡಿದು ವಿಶ್ರಾಂತಿ ಪಡೆದರು. ಆ ಜಾಗ ತುಂಬಾ ಪ್ರಶಾಂತವಾಗಿತ್ತು ಮತ್ತು ಹಚ್ಚ ಹಸಿರಿನ ಮರಗಳಿಂದ ಕೂಡಿತ್ತು. ರೋಹನ್ಗೆ ಆ ಜಾಗ ತುಂಬಾ ಇಷ್ಟವಾಯಿತು. ಅಲ್ಲಿಯೇ ಒಂದು ಬಿಲ್ಲು ಮತ್ತು ಬಾಣಗಳನ್ನು ತಯಾರಿಸಿ ಬೇಟೆಯಾಡಲು ಹೋದ. ಸ್ವಲ್ಪ ಹೊತ್ತಿನಲ್ಲೇ ಒಂದು ಜಿಂಕೆಯನ್ನು ಬೇಟೆಯಾಡಿ ತಂದು ಅದನ್ನು ಬೇಯಿಸಿ ಇಬ್ಬರೂ ಹೊಟ್ಟೆ ತುಂಬಾ ಊಟ ಮಾಡಿದರು. ದಿನಗಳು ಉರುಳಿದವು. ರೋಹನ್ ಆ ಸರೋವರದ ದಡದಲ್ಲಿ ಬಿದಿರಿನ ಒಂದು ಸುಂದರವಾದ ಗುಡಿಸಲನ್ನು ನಿರ್ಮಿಸಿದ. ಯಾರಿಗೂ ತಿಳಿಯದ ಆ ಕಾಡಿನಲ್ಲಿ ಅಣ್ಣ ತಂಗಿ ಇಬ್ಬರೂ ನೆಮ್ಮದಿಯಿಂದ ಬದುಕಲು ಶುರು ಮಾಡಿದರು. ಆಗಾಗ ರೋಹನ್ ತಾನು ಬೇಟೆಯಾಡಿದ ಪ್ರಾಣಿಗಳ ಚರ್ಮವನ್ನು ಮಾರುಕಟ್ಟೆಯಲ್ಲಿ ಮಾರಿ ಅದರಿಂದ ಬಂದ ಹಣದಿಂದ ತಂಗಿಗೆ ಬೇಕಾದ ಬಟ್ಟೆ ಮತ್ತು ದಿನಸಿ ವಸ್ತುಗಳನ್ನು ತರುತ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಅವನು ತನ್ನ ಕುದುರೆಯನ್ನು ಏರಿ ಆ 2 ನಾಯಿಗಳ ಜೊತೆ ಬೇಟೆಗೆ ಹೋಗುತ್ತಿದ್ದ. ತಾನು ಮನೆಯಲ್ಲಿ ಇಲ್ಲದಾಗ ಯಾರೇ ಬಂದರೂ ಬಾಗಿಲು ತೆರೆಯಬಾರದು ಮತ್ತು ಯಾರೊಂದಿಗೂ ಮಾತನಾಡಬಾರದು ಎಂದು ತಂಗಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದ. ತಂದೆ ತಮ್ಮನ್ನು ಹುಡುಕುತ್ತಿರಬಹುದು, ಯಾರಾದರೂ ನೋಡಿದರೆ ತಂದೆಗೆ ಸುದ್ದಿ ಮುಟ್ಟಿಸುತ್ತಾರೆ ಎಂಬ ಭಯ ಅವನಲ್ಲಿತ್ತು. ಮಧುರಾ ಕೂಡ ತನ್ನ ಅಣ್ಣನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಳು. ಹೀಗೆಯೇ ಹಲವಾರು ವರ್ಷಗಳು ಕಳೆದವು. ಆ ಚಿಕ್ಕ ಗುಡಿಸಲಿನ ಜಾಗದಲ್ಲಿ ರೋಹನ್ ಒಂದು ಗಟ್ಟಿಮುಟ್ಟಾದ ಕಲ್ಲಿನ ಮನೆಯನ್ನು ಕಟ್ಟಿ ಚಳಿಗಾಲಕ್ಕಾಗಿ ಮನೆಯೊಳಗೆ ಒಂದು ಬೆಚ್ಚಗಿನ ಒಲೆಯನ್ನು ಕೂಡ ಮಾಡಿದ್ದ. 5 ವರ್ಷದ ಪುಟ್ಟ ಬಾಲಕಿಯಾಗಿದ್ದ ಮಧುರಾ ಈಗ 18ರ ಯುವತಿಯಾಗಿ ಬೆಳೆದಿದ್ದಳು. ಅವಳ ಸೌಂದರ್ಯವನ್ನು ನೋಡಿದವರು ಯಾರು ಬೇಕಾದರೂ ಮಾರು ಹೋಗುತ್ತಿದ್ದರು. ಆ 2 ನಾಯಿಮರಿಗಳು ಕೂಡ ಈಗ ಬೃಹದಾಕಾರವಾಗಿ ಬೆಳೆದು ರೋಹನ್ನ ಬೇಟೆಯಲ್ಲಿ ಅವನಿಗೆ ಬೆಂಗಾವಲಾಗಿರುತ್ತಿದ್ದವು. ಒಂದು ದಿನ ರಾತ್ರಿ ಅಣ್ಣ ತಂಗಿ ಇಬ್ಬರೂ ಗಾಢವಾದ ನಿದ್ದೆಯಲ್ಲಿದ್ದಾಗ ಮನೆಯ ಹೊರಗಿದ್ದ ನಾಯಿಗಳು ಜೋರಾಗಿ ಬೊಗಳಲು ಶುರು ಮಾಡಿದವು. ಮಧುರಾ ಎಚ್ಚರಗೊಂಡು ಬಾಗಿಲಿನ ಸಂದಿಯಿಂದ ಹೊರಗೆ ನೋಡಿದಳು. ಅಲ್ಲಿ ಕ್ರೂರವಾದ ತೋಳಗಳ ಗುಂಪೊಂದು ಅವರ ಕುದುರೆಯ ಮೇಲೆ ದಾಳಿ ಮಾಡುತ್ತಿದ್ದವು. ಆ 2 ನಾಯಿಗಳು ತೋಳಗಳನ್ನು ತಡೆಯಲು ಭಾರೀ ಹೋರಾಟ ನಡೆಸುತ್ತಿದ್ದವು. ಮಧುರಾ ತಕ್ಷಣ ತನ್ನ ಅಣ್ಣನನ್ನು ಎಬ್ಬಿಸಿದಳು. ರೋಹನ್ ಬಾಗಿಲು ತೆರೆದು ನೋಡಿದಾಗ ತೋಳಗಳು ಅವನ ನಾಯಿಗಳ ಮೇಲೆ ಮುಗಿಬೀಳುತ್ತಿದ್ದವು. ಅವನು ತಕ್ಷಣ ತನ್ನ ಕತ್ತಿಯನ್ನು ತೆಗೆದುಕೊಂಡು ನಾಯಿಗಳನ್ನು ರಕ್ಷಿಸಲು ಹೊರಗೆ ಓಡಿದ. ಮಧುರಾ ಅವನನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಅವನು ಕೇಳಲಿಲ್ಲ. ರೋಹನ್ ಮತ್ತು ಅವನ ನಾಯಿಗಳು ಸೇರಿ ಆ ತೋಳಗಳ ಗುಂಪಿನ ಮೇಲೆ ಭಾರೀ ದಾಳಿ ಮಾಡಿದರು. ಕೆಲವು ತೋಳಗಳು ಹೆದರಿ ಓಡಿ ಹೋದವು. ಆದರೆ ಒಂದು ಬೃಹದಾಕಾರದ ತೋಳ ಮಾತ್ರ ರೋಹನ್ ಮೇಲೆರಗಿ ಅವನನ್ನು ನೆಲಕ್ಕೆ ಕೆಡವಿತು. ನಾಯಿಗಳು ಬೇರೆ ತೋಳಗಳನ್ನು ಓಡಿಸಲು ದೂರ ಹೋಗಿದ್ದವು. ಆ ಕ್ರೂರ ತೋಳ ರೋಹನ್ನ ಕುತ್ತಿಗೆಯನ್ನು ಕಚ್ಚಿ ಕೊಲ್ಲಲು ಮುಂದಾದಾಗ ಮಧುರಾ ಸ್ವಲ್ಪವೂ ವಿಳಂಬ ಮಾಡದೆ ತನ್ನ ಬಿಲ್ಲನ್ನು ತೆಗೆದುಕೊಂಡು ಆ ತೋಳದ ಕಡೆಗೆ ಒಂದು ಬಾಣವನ್ನು ಬಿಟ್ಟಳು. ಆ ಬಾಣ ನೇರವಾಗಿ ತೋಳಕ್ಕೆ ನಾಟಿ ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತು. ತನ್ನ ಪ್ರಾಣವನ್ನು ಉಳಿಸಿದ ತಂಗಿಯ ಸಾಹಸವನ್ನು ನೋಡಿ ರೋಹನ್ಗೆ ಆಶ್ಚರ್ಯವಾಯಿತು. ಮಧುರಾ, ನೀನು ನನ್ನ ಪ್ರಾಣ ಉಳಿಸಿದೆ ಎಂದು ಅವನು ಭಾವುಕನಾಗಿ ಹೇಳಿದಾಗ ಆಕೆ ಓಡಿಬಂದು, ನನಗಿರುವುದು ನೀನೊಬ್ಬನೇ ಅಣ್ಣ, ನಿನ್ನ ಪ್ರಾಣ ಉಳಿಸಲು ನಾನು ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ ಎಂದು ಕಣ್ಣೀರು ಹಾಕಿದಳು. ತೋಳಗಳು ಓಡಿಹೋದ ನಂತರ ನಾಯಿಗಳು ವಾಪಸ್ ಬಂದವು. ಅಣ್ಣ ತಂಗಿ ಇಬ್ಬರೂ ಮರಳಿ ಮನೆಗೆ ಬಂದು ಮಲಗಿದರು. ರೋಹನ್ಗೆ ಆ ರಾತ್ರಿ ನಿದ್ದೆ ಬಾರದೆ ಪೂರ್ತಿ ರಾತ್ರಿ ಯೋಚಿಸುತ್ತಲೇ ಇದ್ದನು. ಭವಿಷ್ಯ ಹೇಳುವವಳು ಸುಳ್ಳು ಹೇಳಿದ್ದಾಳೆ. ನನ್ನ ತಂಗಿ ನನ್ನ ಪ್ರಾಣ ತೆಗೆಯಲಿಲ್ಲ, ಬದಲಾಗಿ ನನ್ನ ಪ್ರಾಣವನ್ನು ಕಾಪಾಡಿದ್ದಾಳೆ. ಈ ಸತ್ಯವನ್ನು ನನ್ನ ತಂದೆಗೆ ತಿಳಿಸಬೇಕು, ಅವರಲ್ಲಿರುವ ತಪ್ಪು ಯೋಚನೆಯನ್ನು ಅಳಿಸಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ಆದರೆ ತಂದೆಯ ತಲೆಯಲ್ಲಿರುವ ಅಜ್ಜಿಯ ಭವಿಷ್ಯದ ಮುಂದೆ ತನ್ನ ಮಾತು ನಡೆಯುವುದಿಲ್ಲ ಎಂಬ ಸತ್ಯವೂ ಅವನಿಗೆ ತಿಳಿದಿತ್ತು. ಮರುದಿನ ಬೆಳಿಗ್ಗೆ ಮಧುರಾ ಎದ್ದು ಬಟ್ಟೆಗಳನ್ನು ಒಗೆಯಲು ಮತ್ತು ಸ್ನಾನ ಮಾಡಲು ಸರೋವರದ ಕಡೆಗೆ ಹೋಗುವುದಾಗಿ ಅಣ್ಣನಿಗೆ ಹೇಳಿದಳು. ರೋಹನ್, ಬೇಗನೆ ಮರಳಿ ಬಂದುಬಿಡು, ಯಾರ ಕಣ್ಣಿಗೂ ಬೀಳಬೇಡ ಎಂದು ಎಚ್ಚರಿಸಿ ಕಳುಹಿಸಿದ. ಮಧುರಾ ಸರೋವರದ ಬಳಿ ಬಟ್ಟೆ ಒಗೆಯುತ್ತಿದ್ದಾಗ ಆ ಕಾಡಿಗೆ ಬೇಟೆಯಾಡಲು ಬಂದಿದ್ದ ಆ ದೇಶದ ರಾಜಕುಮಾರ ಅಮೋಘವರ್ಧನ ಅವಳನ್ನು ನೋಡಿದ. ಮಧುರಾಳ ರೇಷ್ಮೆಯಂತಹ ಕೂದಲು ಮತ್ತು ಅವಳ ಅಪೂರ್ವವಾದ ಸೌಂದರ್ಯವನ್ನು ಕಂಡು ಅಮೋಘವರ್ಧನ ಮಂತ್ರಮುಗ್ಧನಾದ. ರಾಜಕುಮಾರ ತನ್ನ ಕಡೆಗೆ ಬರುತ್ತಿರುವುದನ್ನು ಗಮನಿಸಿದ ಮಧುರಾ ಗಾಬರಿಯಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವೇಗವಾಗಿ ಮನೆಗೆ ಓಡಿಬಂದಳು. ತನ್ನ ಅಣ್ಣ ಕೋಪಗೊಳ್ಳಬಹುದು ಎಂಬ ಭಯದಿಂದ ಅವಳು ಈ ವಿಚಾರವನ್ನು ಅಣ್ಣನಿಗೆ ಹೇಳದೆ ಸುಮ್ಮನಾದಳು. ಅಮೋಘವರ್ಧನ ತನ್ನ ಅರಮನೆಗೆ ಹಿಂದಿರುಗಿದರೂ ಅವನ ಮನಸ್ಸಿನಲ್ಲಿ ಮಧುರಾಳದ್ದೇ ಧ್ಯಾನವಿತ್ತು. ಅವನು ತಕ್ಷಣ ತುಳಸಿ ಎಂಬ ಹೆಸರಿನ ತನ್ನ ನಂಬಿಕಸ್ಥ ಸೇವಕಿಯನ್ನು ಕರೆದು ಕಾಡಿನಲ್ಲಿ ತಾನು ನೋಡಿದ ಆ ಸುಂದರ ಹುಡುಗಿಯ ಬಗ್ಗೆ ವಿವರಿಸಿದನು.
ಅವಳು ಯಾರು ಮತ್ತು ಆ ನಿರ್ಜನ ಕಾಡಿನಲ್ಲಿ ಯಾಕೆ ವಾಸಿಸುತ್ತಿದ್ದಾಳೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರುವಂತೆ ಆದೇಶಿಸಿದನು. ತುಳಸಿ ರಾಜಕುಮಾರನ ಆಜ್ಞೆಯಂತೆ ಮರುದಿನವೇ ಆ ಕಾಡಿಗೆ ಬಂದು ಮಧುರಾ ಮನೆಯ ಬಾಗಿಲನ್ನು ತಟ್ಟಿದಳು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಯಾರೋ ಬಾಗಿಲು ತಟ್ಟುತ್ತಿರುವುದನ್ನು ಕಂಡು ಮಧುರಾಗೆ ಆಶ್ಚರ್ಯವಾಯಿತು. ಅವಳು ಬಾಗಿಲು ತೆಗೆಯದೆ ಒಳಗಿನಿಂದಲೇ ಯಾರು ನೀವು ಎಂದು ಕೇಳಿದಳು. ತುಳಸಿ ತನ್ನ ಧ್ವನಿಯನ್ನು ಬದಲಾಯಿಸಿಕೊಂಡು ತಾನೊಬ್ಬಳು ಭಿಕ್ಷುಕಿ ತಾಯಿ, ತಿನ್ನಲು ಏನಾದರೂ ಕೊಡಿ ಎಂದು ದೀನವಾಗಿ ಬೇಡಿಕೊಂಡಳು. ನಮ್ಮ ಬಳಿ ದಾನ ಮಾಡಲು ಏನೂ ಇಲ್ಲಮ್ಮ, ದಯವಿಟ್ಟು ಹೊರಟು ಹೋಗಿ ಎಂದು ಮಧುರಾ ಹೇಳಿದಳು. ಆದರೆ ತುಳಸಿ ಅಲ್ಲಿಂದ ಕದಲದೆ ತನಗೆ ತುಂಬಾ ಆಯಾಸವಾಗಿದೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಅಳುತ್ತಾ ದೇವರ ಹಾಡುಗಳನ್ನು ಹಾಡಲು ಶುರು ಮಾಡಿದಳು. ಆ ವೃದ್ಧೆಯ ಅಳುವಿನ ದನಿ ಕೇಳಿ ಮಧುರಾ ಮನಸ್ಸು ಕರಗಿತು. ಅವಳು ನಿಧಾನವಾಗಿ ಬಾಗಿಲು ತೆಗೆದಳು. ಹೊರಗೆ ಹರಿದ ಬಟ್ಟೆಗಳನ್ನು ಧರಿಸಿಕೊಂಡು ಕೈಯಲ್ಲಿ ಒಂದು ಹಿತ್ತಾಳೆ ತಟ್ಟೆಯನ್ನು ಹಿಡಿದುಕೊಂಡು ತುಳಸಿ ನಿಂತಿದ್ದಳು. ಮಧುರಾ ಆಕೆಯ ಸ್ಥಿತಿಯನ್ನು ನೋಡಿ ಅಯ್ಯೋ ಎಂದು ಕಳವಳಗೊಂಡು ಮನೆಯೊಳಗೆ ಕರೆದು ತಿನ್ನಲು ಊಟ ಕೊಟ್ಟಳು. ತುಳಸಿ ಊಟ ಮಾಡುತ್ತಲೇ ಆಕೆಯನ್ನು ಹೊಗಳುತ್ತಾ ಮಾತು ಬೆಳೆಸಿದಳು. ನೀನು ನೋಡಲು ಇಷ್ಟು ಸುಂದರವಾಗಿದ್ದೀಯಾ, ಆದರೆ ಈ ಕಾಡಿನಲ್ಲಿ ಒಂಟಿಯಾಗಿ ಯಾಕೆ ವಾಸಿಸುತ್ತಿದ್ದೀಯಾ ಎಂದು ಕೇಳಿದಳು. ನಾನು ಒಂಟಿಯಾಗಿಲ್ಲ, ನನ್ನ ಅಣ್ಣ ನನ್ನ ಜೊತೆಗಿದ್ದಾನೆ, ಅವನು ಈಗ ಬೇಟೆಯಾಡಲು ಹೋಗಿದ್ದಾನೆ ಎಂದು ಮಧುರಾ ಮುಗ್ಧತೆಯಿಂದ ಉತ್ತರಿಸಿದಳು. ತುಳಸಿ ತನ್ನ ಮಾತಿನ ಮೋಡಿಯಿಂದ ಮಧುರಾಳ ವಿಶ್ವಾಸವನ್ನು ಗಳಿಸಿ ಅವಳ ಸಂಪೂರ್ಣ ಕಥೆಯನ್ನು ತಿಳಿದುಕೊಂಡಳು. ನಂತರ ತುಳಸಿ ಮೆಲ್ಲನೆ, ನಿನ್ನೆ ಸರೋವರದ ಬಳಿ ನೀನು ರಾಜಕುಮಾರನನ್ನು ನೋಡಿದೆಯಾ ಎಂದು ಕೇಳಿದಳು. ಮಧುರಾ ಬೆಚ್ಚಿಬಿದ್ದು, ಈ ವಿಚಾರ ನಿಮಗೆ ಹೇಗೆ ಗೊತ್ತು ಎಂದು ಮರುಪ್ರಶ್ನಿಸಿದಳು. ತುಳಸಿ ನಗುತ್ತಾ ಹೇಳಿದಳು, ಆ ರಾಜಕುಮಾರನೇ ನನ್ನನ್ನು ಇಲ್ಲಿಗೆ ಕಳುಹಿಸಿರುವುದು. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿರುವ ರಾಜಕುಮಾರ ನಿನ್ನನ್ನು ಮದುವೆಯಾಗಲು ಬಯಸಿದ್ದಾರೆ ಹಾಗೂ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದು ಹೇಳಿದಳು. ಮಧುರಾ ತಕ್ಷಣವೇ ಇಲ್ಲ, ನಾನು ಬರುವುದಿಲ್ಲ. ನಾನು ಬಾಗಿಲು ತೆಗೆದ ವಿಚಾರ ನನ್ನ ಅಣ್ಣನಿಗೆ ತಿಳಿದರೆ ಅವನು ಕೋಪಗೊಳ್ಳುತ್ತಾನೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದಳು. ತುಳಸಿ ಆಕೆಗೆ ಎಷ್ಟೇ ಆಸೆ ಆಮಿಷಗಳನ್ನು ತೋರಿಸಿದರೂ ಮಧುರಾ ಆಕೆಯ ಜೊತೆಗೆ ಹೋಗಲು ಒಪ್ಪಲಿಲ್ಲ. ಕೊನೆಗೆ ನಿರಾಸೆಯಿಂದ ತುಳಸಿ ಅರಮನೆಗೆ ಮರಳಿ ರಾಜಕುಮಾರನಿಗೆ ಮಧುರಾಳ ಸಂಪೂರ್ಣ ಕಥೆಯನ್ನು ವಿವರಿಸಿದಳು. ಆಕೆಯ ಕಥೆಯನ್ನು ಕೇಳಿ ರಾಜಕುಮಾರನಿಗೆ ಆಕೆಯ ಮೇಲಿನ ಪ್ರೀತಿ ಮತ್ತು ಗೌರವ ಮತ್ತಷ್ಟು ಹೆಚ್ಚಾಯಿತು. ನಾಳೆ ಬೆಳಿಗ್ಗೆ ನಾನೇ ಖುದ್ದಾಗಿ ಹೋಗಿ ಆಕೆಯನ್ನು ಅರಮನೆಗೆ ಕರೆತರುತ್ತೇನೆ ಎಂದು ರಾಜಕುಮಾರ ನಿರ್ಧರಿಸಿದ. ಮರುದಿನ ಬೆಳಿಗ್ಗೆ ರಾಜಕುಮಾರ ತನ್ನ ಸೈನಿಕರೊಂದಿಗೆ ಮಧುರಾ ಮನೆಗೆ ಬಂದ. ಆಗ ರೋಹನ್ ಬೇಟೆಗೆ ಹೋಗಿದ್ದ. ರಾಜಕುಮಾರ ಬಾಗಿಲು ತಟ್ಟಿದಾಗ ಮಧುರಾ ಬಾಗಿಲು ತೆಗೆದು ತಲೆ ತಗ್ಗಿಸಿ ನಿಂತಳು. ರಾಜಕುಮಾರ ಪ್ರೀತಿಯಿಂದ ಹೇಳಿದನು, ನಿನ್ನ ಕಥೆಯನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನನ್ನು ಈ ಕಾಡಿನಲ್ಲಿ ಬಿಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನೀನು ನನ್ನ ಜೊತೆ ಅರಮನೆಗೆ ಬರಬೇಕು, ಅಲ್ಲಿ ನೀನು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೀಯಾ ಎಂದು ಕೇಳಿಕೊಂಡ. ನನ್ನ ಅಣ್ಣನಿಗೆ ತಿಳಿಯದೆ ನಾನು ಬಂದರೆ ಅವನು ತುಂಬಾ ನೊಂದುಕೊಳ್ಳುತ್ತಾನೆ ಎಂದು ಮಧುರಾ ಹೇಳಿದಳು. ಅದಕ್ಕೆ ರಾಜಕುಮಾರ, ನಿನ್ನ ಅಣ್ಣ ಬಂದ ಮೇಲೆ ನಾನೇ ಸೈನಿಕರನ್ನು ಕಳುಹಿಸಿ ಅವನನ್ನು ಅರಮನೆಗೆ ಕರೆಸಿಕೊಳ್ಳುತ್ತೇನೆ. ಆತನ ಬಳಿ ಮಾತನಾಡಿ ನಮ್ಮ ವಿವಾಹವನ್ನು ನಿಶ್ಚಯ ಮಾಡುತ್ತೇನೆ. ನೀನು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದ. ರಾಜಕುಮಾರನ ಪ್ರಾಮಾಣಿಕತೆಯನ್ನು ಕಂಡ ಮಧುರಾ ಅವನ ಜೊತೆ ಅರಮನೆಗೆ ಹೋಗಲು ಒಪ್ಪಿದಳು. ಅರಮನೆಗೆ ಹೋದ ಕೂಡಲೇ ರಾಜಕುಮಾರ ಅವಳಿಗೆ ಬೆಲೆಬಾಳುವ ಉಡುಪುಗಳನ್ನು ಮತ್ತು ಆಭರಣಗಳನ್ನು ನೀಡಿ ಆಕೆಯನ್ನು ರಾಣಿಯಂತೆ ನೋಡಿಕೊಳ್ಳಲು ಸೇವಕರಿಗೆ ಆದೇಶಿಸಿದ. ಮಧ್ಯಾಹ್ನ ಬೇಟೆಯಿಂದ ಮರಳಿದ ರೋಹನ್ಗೆ ಮನೆಯಲ್ಲಿ ತನ್ನ ತಂಗಿ ಇಲ್ಲದಿರುವುದನ್ನು ಕಂಡು ಅವನಿಗೆ ಆಕಾಶವೇ ಕಳಚಿಬಿದ್ದಂತಾಯಿತು. ಅವನು ಗಾಬರಿಯಿಂದ ಕಾಡಿನಲ್ಲೆಲ್ಲ ಹುಡುಕಾಡಿ ಮಧುರಾ ಮಧುರಾ ಎಂದು ಕೂಗಾಡಿ ಬಂದನು. ಕೊನೆಗೆ ಮನೆಯ ಮುಂದೆ ಕುದುರೆಗಳ ಹೆಜ್ಜೆಗುರುತುಗಳನ್ನು ನೋಡಿ ಯಾರೋ ತನ್ನ ತಂಗಿಯನ್ನು ಅಪಹರಿಸಿದ್ದಾರೆ ಎಂದು ಭಾವಿಸಿದನು. ತನ್ನ ನಾಯಿಗಳೊಂದಿಗೆ ಆ ಹೆಜ್ಜೆಗುರುತುಗಳನ್ನು ಹಿಂಬಾಲಿಸುತ್ತಾ ಅರಮನೆಯ ದ್ವಾರಕ್ಕೆ ಬಂದು ತಲುಪಿದನು. ಅವನು ಅರಮನೆಯ ಒಳಗೆ ಹೋಗಲು ಯತ್ನಿಸಿದಾಗ ಕಾವಲುಗಾರರು ಅವನನ್ನು ತಡೆದು ನಿಲ್ಲಿಸಿದರು. ಇದನ್ನೆಲ್ಲ ನೋಡಿದ ರೋಹನ್ ತನ್ನ ತಂಗಿಯನ್ನು ಯಾರೋ ಅಪಹರಿಸಿ ಅರಮನೆಗೆ ಮಾರಿದ್ದಾರೆ ಎಂದು ತಪ್ಪಾಗಿ ಭಾವಿಸಿದನು. ತನ್ನೊಬ್ಬನಿಂದ ಅರಮನೆಯ ಸೈನಿಕರನ್ನು ಎದುರಿಸಲು ಸಾಧ್ಯವಿಲ್ಲ. ಈ ವಿಚಾರವನ್ನು ತನ್ನ ತಂದೆಗೆ ತಿಳಿಸಿ ಅವರ ಸಹಾಯ ಪಡೆಯಬೇಕು ಎಂದು ನಿರ್ಧರಿಸಿದ. ಹಲವು ವರ್ಷಗಳ ನಂತರ ರೋಹನ್ ತನ್ನ ತಂದೆಯ ಮನೆಗೆ ಬಂದ. ಈಗ ಅವನು ಬಲಿಷ್ಠವಾದ ಯುವಕನಾಗಿದ್ದ. ಅವನನ್ನು ನೋಡಿದ ತಂದೆ ಆಶ್ಚರ್ಯದಿಂದ, ಇಷ್ಟು ವರ್ಷ ಎಲ್ಲಿದ್ದೆ ಮಗನೇ, ನೀನು ಸತ್ತೇ ಹೋದೆ ಎಂದು ನಾನು ಕಣ್ಣೀರು ಹಾಕುತ್ತಿದ್ದೆ, ಮತ್ತು ಆ ನಿನ್ನ ತಂಗಿಯನ್ನು ನಾನು ಹೇಳಿದಂತೆ ಕೊಂದೆಯಾ ಎಂದು ಕೇಳಿದ. ರೋಹನ್ ನಡೆದ ಎಲ್ಲಾ ಸತ್ಯವನ್ನು ತಂದೆಯ ಮುಂದೆ ಬಿಚ್ಚಿಟ್ಟ. ತಾನು ತಂಗಿಯನ್ನು ಕೊಲ್ಲಲಿಲ್ಲ, ಅವಳೇ ನನ್ನ ಪ್ರಾಣವನ್ನು ಕಾಪಾಡಿದಳು. ಭವಿಷ್ಯ ಹೇಳುವವಳ ಮಾತು ಸುಳ್ಳಾಗಿದೆ. ಈಗ ಅವಳನ್ನು ಯಾರೋ ಅಪಹರಿಸಿ ಅರಮನೆಯಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಬಂದು ಅವಳನ್ನು ರಕ್ಷಿಸಿ ಎಂದು ಅಂಗಲಾಚಿದ. ಆದರೆ ಸತ್ಯವನ್ನು ತಿಳಿದ ತಂದೆಗೆ ಕೋಪ ಏರಿತು. ನಾನು ಹೇಳಿದ ಮಾತನ್ನು ಮೀರಿ ಅವಳನ್ನು ಬದುಕುಳಿಸಿದ್ದೀಯಾ? ಅವಳಿಂದಲೇ ನಮ್ಮ ಮನೆಗೆ ಈ ದುರ್ಗತಿ ಬಂದಿದೆ. ಈಗಲೇ ನನ್ನ ಕಣ್ಣೆದುರಿನಿಂದ ಹೊರಟು ಹೋಗು, ಇನ್ನೆಂದೂ ಈ ಮನೆಯ ಮೆಟ್ಟಿಲು ತುಳಿಯಬೇಡ ಎಂದು ಮಗನನ್ನು ಮನೆಯಿಂದ ಹೊರಹಾಕಿದ. ತಂದೆಯ ಕಲ್ಲಿನ ಮನಸ್ಸನ್ನು ನೋಡಿ ರೋಹನ್ ಕಣ್ಣೀರು ಹಾಕಿದ. ತನ್ನ ತಾಯಿ ಮಕ್ಕಳ ನೆನಪಿನಲ್ಲಿ ಹಾಸಿಗೆ ಹಿಡಿದಿದ್ದಾಳೆ ಎಂಬ ವಿಚಾರ ಕೂಡ ಅವನಿಗೆ ತಿಳಿಯಿತು. ತನ್ನ ತಾಯಿಯನ್ನು ಒಮ್ಮೆ ನೋಡಿ ಹೋಗುತ್ತೇನೆ ಎಂದರು ವಿದ್ಯಾಧರ್. ಅದಕ್ಕೆ ಅವಕಾಶ ಕೊಡದೆ ಮನೆಯಿಂದ ಓಡಿಸಿದನು. ರೋಹನ್ ಅಲ್ಲಿಂದ ನೇರವಾಗಿ ಅರಮನೆಯ ಮುಂದೆ ಬಂದು ತನ್ನ ತಂಗಿಯ ನೆನಪಿನಲ್ಲಿ ಕುಳಿತ. ಅದೇ ಸಮಯಕ್ಕೆ ಸರಿಯಾಗಿ ಅರಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಮಧುರಾ ಕಣ್ಣಿಗೆ ತನ್ನ ಅಣ್ಣ ಕಾಣಿಸಿದ. ಅವಳು ತಕ್ಷಣ ರಾಜಕುಮಾರನ ಬಳಿ ಹೋಗಿ ತನ್ನ ಅಣ್ಣ ಅರಮನೆಯ ಹೊರಗೆ ಕುಳಿತಿದ್ದಾನೆ ಎಂದು ಸಂತೋಷದಿಂದ ಹೇಳಿದಳು.
ರಾಜಕುಮಾರ ಸೈನಿಕರನ್ನು ಕಳುಹಿಸಿ ರೋಹನ್ನನ್ನು ಗೌರವದಿಂದ ಒಳಗೆ ಕರೆಸಿಕೊಂಡನು. ಮಧುರಾ ಅತ್ಯಂತ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಇರುವುದನ್ನು ಕಂಡು ರೋಹನ್ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಅಣ್ಣ ತಂಗಿ ಇಬ್ಬರೂ ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಮಧುರಾ ತನ್ನ ಅಣ್ಣನಿಗೆ ರಾಜಕುಮಾರನ ಒಳ್ಳೆಯತನವನ್ನು ವಿವರಿಸಿ ತಾನು ಇಲ್ಲಿ ತುಂಬಾ ಸುರಕ್ಷಿತವಾಗಿದ್ದೇನೆ ಎಂದು ಸಾಂತ್ವನ ಹೇಳಿದಳು. ಆನಂತರ ರಾಜಕುಮಾರ ಸೈನಿಕರನ್ನು ಕಳುಹಿಸಿ ಅವರ ತಂದೆ ವಿದ್ಯಾಧರನನ್ನು ಅರಮನೆಗೆ ಕರೆಸಿಕೊಂಡನು. ರಾಜಕುಮಾರನ ಸಮ್ಮುಖದಲ್ಲಿ ವಿಚಾರಣೆ ಶುರುವಾಯಿತು. ರಾಜಕುಮಾರ ವಿದ್ಯಾಧರನನ್ನು ನೋಡಿ, ನಿನ್ನ ಸ್ವಂತ ಮಗಳನ್ನೇ ಕೊಲ್ಲಲು ಮುಂದಾದೆಯಾ ಎಂದು ಕಠಿಣವಾಗಿ ಪ್ರಶ್ನಿಸಿದನು. ವಿದ್ಯಾಧರ್ ಹೆದರುತ್ತಾ, ಆಕೆ ನನ್ನ ಮಗನ ಸಾವಿಗೆ ಕಾರಣಳಾಗುತ್ತಾಳೆ ಎಂದು ಭವಿಷ್ಯ ಹೇಳುವವಳು ನುಡಿದಿದ್ದಳು. ಅದಕ್ಕಾಗಿ ಈ ರೀತಿ ನಿರ್ಧಾರವನ್ನು ಕೈಗೊಂಡೆ, ನನ್ನನ್ನು ಕ್ಷಮಿಸಿ ಎಂದು ವಿದ್ಯಾಧರ್ ಕೇಳಿಕೊಂಡನು. ರಾಜಕುಮಾರ ಕೋಪದಿಂದ, ಯಾರ ಮಾತನ್ನೇ ಕೇಳಿದರೂ ಸತ್ಯವೋ ಸುಳ್ಳೋ ಅನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ದೇವರ ಇಚ್ಛೆಯನ್ನು, ತಮ್ಮ ಹಣೆಬರಹವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಕಾರಣದಿಂದ ನಿನ್ನ ಮಕ್ಕಳು ಕಾಡಿನಲ್ಲಿ ಪ್ರಾಣಿಗಳಂತೆ ಬದುಕುವಂತಾಯಿತು, ನಿನ್ನ ಹೆಂಡತಿ ಹಾಸಿಗೆ ಹಿಡಿಯುವಂತಾಯಿತು. ಈ ಅಪರಾಧಕ್ಕಾಗಿ ನಿನಗೆ 5 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತಿದ್ದೇವೆ ಎಂದು ಆಜ್ಞೆ ಮಾಡಿದನು. ಇದನ್ನು ಕೇಳಿ ಮಧುರಾ ಅಳುತ್ತಾ ರಾಜಕುಮಾರನ ಮುಂದೆ ನಿಂತು, ದಯವಿಟ್ಟು ನನ್ನ ತಂದೆಯನ್ನು ಕ್ಷಮಿಸಿಬಿಡಿ. ಅವರನ್ನು ಕಾರಾಗೃಹಕ್ಕೆ ಕಳುಹಿಸಿದರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಎಂದು ಬೇಡಿಕೊಂಡಳು. ರಾಜಕುಮಾರ ಆಶ್ಚರ್ಯದಿಂದ, ನಿನ್ನನ್ನು ಕೊಲ್ಲಲು ಮುಂದಾದ ತಂದೆಯನ್ನೇ ನೀನು ರಕ್ಷಿಸುತ್ತಿದ್ದೀಯಾ ಎಂದು ಕೇಳಿದನು. ದೇವರ ದಯೆಯಿಂದ ನಾನು ಬದುಕಿದ್ದೇನೆ, ನನ್ನ ತಂದೆಗೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ, ಅವರನ್ನು ಕ್ಷಮಿಸಿಬಿಡಿ ಎಂದು ಮಧುರಾ ಪ್ರಾರ್ಥಿಸಿದಳು. ಮಗಳ ಈ ವಿಶಾಲವಾದ ಹೃದಯವನ್ನು ಕಂಡು ತಂದೆ ವಿದ್ಯಾಧರ್ ಬಿಕ್ಕಿ ಬಿಕ್ಕಿ ಅಳುತ್ತಾ ಮಧುರಾ ಬಳಿ ಕ್ಷಮೆಯಾಚಿಸಿದನು. ನಂತರ ಭವಿಷ್ಯವನ್ನು ಹೇಳುತ್ತಿದ್ದ ಆ ವೃದ್ಧೆಯನ್ನು ಕೂಡ ಕರೆದುಕೊಂಡು ಬಂದು ವಿಚಾರಿಸಿದರು. ಆಕೆಗೆ ಭವಿಷ್ಯ ಹೇಳಲು ಬರುವುದಿಲ್ಲ, ತನ್ನ ಹೊಟ್ಟೆಪಾಡಿಗಾಗಿ ಈ ರೀತಿ ಸುಳ್ಳು ಭವಿಷ್ಯಗಳನ್ನು ಹೇಳುತ್ತಿದ್ದಳು ಎಂದು ತಿಳಿಯಿತು. ಆಕೆಗೆ ರಾಜಕುಮಾರ ಎಚ್ಚರಿಕೆ ಕೊಟ್ಟು ಜೀವನ ಪೂರ್ತಿ ತಮ್ಮ ಅರಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುವ ಶಿಕ್ಷೆಯನ್ನು ವಿಧಿಸಿದನು. ನಂತರ ಮಧುರಾ ರಾಜಕುಮಾರನ ಅನುಮತಿ ಪಡೆದು ತನ್ನ ಅಣ್ಣನ ಜೊತೆ ತಾಯಿಯನ್ನು ನೋಡಲು ಹೋದಳು. ಎಷ್ಟೋ ವರ್ಷಗಳ ನಂತರ ತನ್ನ ಮಕ್ಕಳನ್ನು ನೋಡಿದ ಕಲ್ಯಾಣಿ ತನ್ನಿಬ್ಬರು ಮಕ್ಕಳನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಸುರಿಸಿದಳು. ಆನಂತರ ರಾಜಕುಮಾರ ಅಮೋಘವರ್ಧನ ಮತ್ತು ಮಧುರಾ ವಿವಾಹ ಅತ್ಯಂತ ವೈಭವದಿಂದ ನೆರವೇರಿತು. ಮಧುರಾ ತನ್ನ ಅಣ್ಣ ಮತ್ತು ತಂದೆ ತಾಯಿಯರೊಂದಿಗೆ ಅರಮನೆಯಲ್ಲಿ ಸುಖ ಸಂತೋಷದಿಂದ ಜೀವನ ಸಾಗಿಸಿದಳು. ಸ್ನೇಹಿತರೆ, 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ತಮ್ಮ ಅಮೂಲ್ಯವಾದ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬಾರದು. ಸತ್ಯವನ್ನು ಅರಿಯದೆ ಬೇರೆಯವರ ಮಾತುಗಳನ್ನು ಕುರುಡಾಗಿ ನಂಬಿ ಆತುರದ ನಿರ್ಧಾರ ತೆಗೆದುಕೊಂಡರೆ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಕಷ್ಟಾರ್ಜಿತಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು.